ಈ ದಿನ ನಮ್ಮ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಈ ಒಂದು ಆಕಾಶ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಮಕ್ಕಳ ಗ್ರಾಜುಯೇಷನ್ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸುವ ನಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಜಾನಕಿ ಮೇಡಮ್ ಅವರೇ, ಮತ್ತು ಅಂಬಿಕಟ್ಟಿ ಮೇಡಮ್ ಅವರೇ, ಅಂಜಲಿ ಮೇಡಮ್ ಅವರೇ, ನಾಗನಗೌಡ್ರೆ, ಸಂದೀಪ್ ಸರ್ ಅವರೇ, ಮತ್ತು ನಮ್ಮ ಆಕಾಶ್ PU ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವ ಮಹೇಶ್ ಚೌಧರಿ ಸರ್ ಅವರೇ, ಸ್ಕೂಲಿನ ಪ್ರಿನ್ಸಿಪಲ್ ಆಗಿರುವ ಫರೀದಾ ಮೇಡಮ್ ಅವರೇ, ಶೋಭಾ ಮೇಡಮ್ ಅವರೇ, ಮತ್ತು ಇಲ್ಲಿ ನಡೆದಂಥ ಎಲ್ಲ ಪೋಷಕರು ಮತ್ತು ಮಕ್ಕಳು, ಇವತ್ತು ಮಕ್ಕಳಿಗೆ ಮತ್ತು ಎಲ್ಲ ಪೋಷಕರಿಗೆ ಗ್ರಾಜುಯೇಷನ್ನ ಕಾಂಗ್ರ್ಯಾಚುಲೇಷನ್ಸ್ ಹೇಳುವ ಮುಖಾಂತರ ಇವತ್ತು ಎಲ್ಲ ನಮ್ಮ ಹಿರಿಯರೆಲ್ಲ ಮಾತುಗಳು ಹೇಳಿದರು. ಇವತ್ತು ನಾವು ನೋಡ್ತಾ ಇದ್ದೀವಿ, ನನ್ನ ಮನೆಯಲ್ಲಿ ನಮಗೆ 3 ವರ್ಷದ ಒಂದು ಮೊಮ್ಮಗ ಇದ್ದಾನೆ. ಅವನು ಸತಾಯಿಸ್ತಿದ್ರೆ ಅವರಪ್ಪ ಏನು ಮಾಡ್ತಾನೆ, ಅವ್ರ ತಾಯಿಗೆ ಹೇಳ್ತಾನೆ, ಇವ್ನು ತೊಗೊಂಡೋಗಿ ಅಲ್ಲಿ ಸ್ಕೂಲಿಗೆ ಬಿಡ್ರಿ ಅಂತೇಳಿ. ಅಂದರೆ ಇವತ್ತು ನಾವು ಒಂದು ಮಗುವಿಗೆ ನಮ್ಮ ಮನೆಯಲ್ಲಿ ಅವ್ರಿಗೆ ಶಿಸ್ತಾಗಿ ಕಾಪಾಡ್ಕೊಳ್ಳೋಕ್ಕೆ ನಮಗೆ ಆಗಿಲ್ಲ. ಇವತ್ತೈತಲ್ಲ, ಸುಮಾರು ಒಂದು ಕ್ಲಾಸ್ನಲ್ಲಿ 35ರಿಂದ 40 ಮಕ್ಕಳಿಗೆ ಎಲ್ಲ ಟೀಚರ್ಸು ಅವ್ರಿಗೈತಲ್ಲ ತಂದೆ ತಾಯಿಗಿಂತ ಜಾಸ್ತಿ ಒಂದು ಪ್ರೇಮ ಸಹನದಿಂದ ಮಕ್ಕಳಿಗೆ ನೋಡ್ತಾರೆ. ಅವ್ರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನಾವು ಸಮಾಜದಲ್ಲಿ ಈ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಬಂದು ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ, ಫಸ್ಟು ನಮ್ಮ ಮಕ್ಕಳಿಗೆ ಐತಲ್ಲ ಒಳ್ಳೆಯ ಸಂಸ್ಕೃತಿ ಸಮಾಜದಲ್ಲಿ ಕೊಡಬೇಕು, ಅದು ನಮ್ಮ ಗುರಿಯಾಗಿದೆ. ಅದರ ಜೊತೆಗೆ ಶಿಕ್ಷಣ, ಒಳ್ಳೆಯ ಶಿಕ್ಷಣ ಕೊಡುವ ನಮ್ಮ ಸಂಸ್ಥೆಯ ಉದ್ದೇಶ ಆಗಿದೆ. ಈ ಒಂದು ಸಂಸ್ಥೆ ಬೆಳವಣಿಗೆ ಮಾಡಬೇಕೆಂದರೆ ನಮ್ಮ ಎಲ್ಲ ಪೋಷಕರ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳ ಸಹಕಾರ ಬಹಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ನಾನು ತಮಗೆ ಮನವಿ ಮಾಡ್ತೀನಿ. ಮತ್ತು ಇಂಥ ಒಂದು ನಮಗೆ ವೇದಿಕೆ ಮೇಲೆ ನಮ್ಮ ಮುಖ್ಯ ಅತಿಥಿಗಳು ಇವತ್ತು ಅವರು ಬಹಳಷ್ಟು ಕಾರ್ಯಕ್ರಮ, ನಮ್ಮ ಉದ್ಘಾಟಕರಾಗಿರುವ ಸನ್ಮಾನ್ಯ SP ಮೇಡಮ್ ಜಾನಕಿ ಮೇಡಮ್ ಅವರು ಬಹಳಷ್ಟು ಅವರಿಗೆ ಇವತ್ತು ಒತ್ತಡಗಳು ಮತ್ತು ಕೆಲಸ, ಯಾಕಂದರೆ ಇಡೀ ಜಿಲ್ಲೆ ಲಾ ಆ್ಯಂಡ್ ಆರ್ಡರ್ ಅವ್ರು ನೋಡಬೇಕು, ಅಷ್ಟು ಒತ್ತಡದಲ್ಲಿ ಕೂಡ ಅವರು ನಮ್ಮ ಸಂಸ್ಥೆಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ಥರ ಮತ್ತು ಎಲ್ಲ ವೇದಿಕೆ ಮೇಲಿರೋ ಗಣ್ಯರು ಅವರ ಸಮಯವನ್ನು ತೆಗೆದು ನಮ್ಮ ಸಂಸ್ಥೆಗೆ ಬಂದು 2 ಮಾತುಗಳನ್ನು ಹೇಳೋದಕ್ಕೆ ಆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಅವರಿಗೆ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ.